ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಸರ್ಕಾರಿ ತಮ್ಮ ಶಾಲೆ ಹೆಸರು, ತಾಲೂಕಾ ಹೆಸರು, ಜಿಲ್ಲೆ ಹೆಸರನ್ನ ಬರ್ಕೊಳ್ತಕ್ಕಂಥ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 20 ಅಂಕಗಳ ಒಂದು ಎಲ್ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿಯ 10ನೇ ಘಟಕ ಯಾವುದು ಅಂದ್ರೆ ಸೊನ್ನೆಯ ಮತ್ತೊಂದು ಬದಿ ಅನ್ನುವಂತಹ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಕಿರು ಪರೀಕ್ಷೆ ಮತ್ತು ಅದರ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 5 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 1ನೇ ಪ್ರಶ್ನೆ, ಸಂಖ್ಯಾ ರೇಖೆಯ ಮೇಲೆ ಎಡಭಾಗಕ್ಕೆ ಅತಿ ದೂರದಲ್ಲಿರುವ ಸಂಖ್ಯೆ -12, -5, 10, 0. ಎರಡನೇ, ಶೂನ್ಯಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳು ಯಾವುವು ಅಂದ್ರೆ ಧನ ಸಂಖ್ಯೆಗಳು, ದಶಮಾಂಶಗಳು, ಪೂರ್ಣ ಸಂಖ್ಯೆಗಳು, ಋಣ ಸಂಖ್ಯೆಗಳು. 3ನೇ ಪ್ರಶ್ನೆ, ಧನಾತ್ಮಕವೂ ಮತ್ತು ಅಥವಾ ಋಣಾತ್ಮಕವೂ ಅಲ್ಲದ ಸಂಖ್ಯೆ -1, 0, 1, 100. 4ನೇ, +7ರ ವಿರೋಧಾತ್ಮಕ ಸಂಖ್ಯೆ ಯಾವುದು ಅಂದ್ರೆ +7, -7, 0, 1. 5ನೇ ಪ್ರಶ್ನೆ, -4 ಪ್ಲಸ್ ಇಂಟು ಬ್ರಾಕೆಟ್ +6 ಇವುಗಳ ಮೊತ್ತ -10, -2, 2, 10 ಅನ್ನುವಂತ ಉತ್ತರ. ಇನ್ನು 2ನೇ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ಇಲ್ಲಿಯೂ ಕೂಡ 5 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 6ನೇ ಪ್ರಶ್ನೆ, ಸಂಖ್ಯಾ ರೇಖೆ ಮೇಲೆ -15 ಶೂನ್ಯದ ಡ್ಯಾಶ್ ಭಾಗದಲ್ಲಿರುತ್ತದೆ. 7ನೇದು, -1ರ ಸಂಕಲದ ವಿಲೋಮ ಡ್ಯಾಶ್. 8ನೇದು, ಪ್ಲಸ್ ಚಿಹ್ನೆ ಹೊಂದಿರುವ ಪೂರ್ಣಾಂಕ ಯಾವಾಗಲೂ ಶೂನ್ಯಕ್ಕಿಂತ ಡ್ಯಾಶ್ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಸಂಖ್ಯಾ ರೇಖೆಯ ಮೇಲೆ ಶೂನ್ಯದಿಂದ 5 ಮಾನಗಳಷ್ಟು ಬಲಕ್ಕೆ ಬರುವ ಸಂಖ್ಯೆ. 10ನೇ ಪ್ರಶ್ನೆ, ಋಣ ಪೂರ್ಣಾಂಕಗಳ ಸಂಕಲನ ವಿಲೋಮವು ಯಾವಾಗಲೂ ಡ್ಯಾಶ್. ಇನ್ನು 3ನೇ ಪ್ರಶ್ನೆ, ಸರಿ ಅಥವಾ ತಪ್ಪು ಎಂದು ತಿಳಿಸಿ. ಇಲ್ಲಿ ಕೂಡ 5 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 2 ಅಂಕಗಳನ್ನ ಇಲ್ಲಿ ಕೊಡಲಾಗಿದೆ. 11ನೇ ಪ್ರಶ್ನೆ, ಶೂನ್ಯ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆಯಾಗಿದೆ. 12ನೇ, ಯಾವುದೇ 2 ಋಣ ಪೂರ್ಣಾಂಕಗಳ ಮೊತ್ತವು ಆ 2 ಋಣ ಪೂರ್ಣಾಂಕಗಳಿಗಿಂತ ಕಡಿಮೆ ಆಗಿರುತ್ತದೆ. 13ನೇದು, 5 ದೊಡ್ಡದಾಗಿದೆ 3 ಅಥವಾ -5 ದೊಡ್ಡದಾಗಿದೆ -3. ಸರಿ ತಪ್ಪುಗಳನ್ನು ತಿಳಿಸ್ತಕ್ಕಂಥ. 14ನೇದು, ಪ್ರತಿ ಧನ ಪೂರ್ಣಾಂಕವು ಋಣ ಪೂರ್ಣಾಂಕಕ್ಕಿಂತ ದೊಡ್ಡದಾಗಿರುತ್ತದೆ. 15ನೇ, ಸಂಖ್ಯಾ ರೇಖೆಯನ್ನು ಉಪಯೋಗಿಸಿ +3ರಿಂದ -8 ಕಳೆಯಿರಿ ಅನ್ನುವಂತ ಉತ್ತರ. ಈಗ ಇವುಗಳಿಗೆ ಉತ್ತರವನ್ನು ನೋಡೋಣ. ಉತ್ತರಗಳು: 1ನೇದು ಏದು ಸರಿಯಾದ ಉತ್ತರ. 1ನೇದು ಎ -12, 2ನೇದು ಡಿ ಋಣ ಸಂಖ್ಯೆಗಳು, 3ನೇದು ಬಿ 0, 4ನೇದು ಬಿ -7, 5ನೇ ಸಿ 2 ಅನ್ನುವಂತ ಉತ್ತರ. ಇನ್ನು ಬಿಟ್ಟ ಸ್ಥಳಗಳು: 6ನೇದು ಎಡ, 7ನೇದು +1, 8ನೇದು ದೊಡ್ಡದು, 9ನೇದು +5, 10ನೇದು ಧನ ಪೂರ್ಣಾಂಕ. 3ನೇ ಪ್ರಶ್ನೆ ಉತ್ತರಗಳು ಸರಿ ತಪ್ಪು ತಿಳಿಸಬೇಕಾಗಿದೆ. 11ನೇ ಪ್ರಶ್ನೆ ತಪ್ಪು, 12ನೇ ಸರಿ, 13ನೇ ತಪ್ಪು, 14ನೇ ಸರಿ, 15ನೇದು ಇಲ್ಲಿ +11 ಕೊಡಲಾಗಿದೆ. ಇದನ್ನು ಸಂಖ್ಯಾ ರೇಖೆ ಮೇಲೆ ಹಾಕಂತ ಹೇಳಿದರೆ ಉತ್ತರವನ್ನು ಕೊಡಲಾಗಿದೆ. ಆದ್ಮೇಲೆ ಈ ರೀತಿಯಾಗಿ 6ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ 6ನೇ ಘಟಕದಿಂದ 10ನೇ ಘಟಕದವರೆಗಿನ ಎಲ್ಲ ಘಟಕಗಳ ಒಂದು ಎಲ್ಬಿ ಆಧಾರಿತ ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಜೊತೆಗೆ ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.